ಏನೇ ಸರ್ಸು, ನನ್ ಗಂಡ ಆಗೋನು ಹೇಗಿದ್ದಾನೆ ಅಂತ ನೋಡ್ದಿಯಾ? ಆಗ್ಲೇ ಈ ಸ್ವರ್ಗದಲ್ಲಿ ತೇಲಾಡ್ತಿದ್ದ. ಇನ್ನೊಂದ್ 2 ಪೆಗ್ ಜಾಸ್ತಿ ಬಿದ್ದಿದ್ರೆ ನೆಲದಲ್ಲಿ ಈಜಾಡ್ತಿದ್ದ. ಬುದ್ಧಿವಂತೆ ಅನ್ಕೊಂಡಿದ್ದೆ ಅಕ್ಕ ನಿನ್ನ. ಗಂಡನ್ ನೋಡಿದ್ರೆ ಅಂಥವ್ನ ಆರಿಸ್ಕೊಂಡಿದ್ಯಾ? ಏನ್ ಮಾಡೋದು ಸರ್ಸು, ನಮಗ್ ಲೆಕ್ಕಾಚಾರ ಎಲ್ಲ ಗೊತ್ತಾಗಲ್ಲ. ಬೇರೆಯವ್ರ ತಪ್ಪು ಮಾತ್ರ ಕಂಡು ಹಿಡಿತೀವಿ, ನಮ್ ತಪ್ಪು ಗೊತ್ತಾಗಲ್ಲ. ದೇವ್ರು ಒಬ್ಬೊಬ್ರನ್ನ ಒಂದೊಂದ್ ವಿಷಯದಲ್ಲಿ ದಡ್ರನ್ನ ಮಾಡಿರ್ತಾನಂತಲ್ವಾ? ಏನೇ ಹೇಳು ಸರ್ಸು, ಜೋಡಿ ಮಾತ್ರ ಚೆನ್ನಾಗಿದೆ ಅಲ್ವಾ? ಯಾವಾಗ ಮದ್ವೆ? ನಮ್ಮನ್ ಕರಿಯಲ್ವಾ? ಏನೇ ಹೇಳು ಸರ್ಸು, ನನ್ ಗಂಡ ಸುರಸುಂದ್ರ. ಭೂಮಿ ಮೇಲೆ ಅಂತ ಗಂಡನ್ನ ನಾನ್ ನೋಡೇ ಇಲ್ಲ. ಶಂಕರಣ್ಣ ತಗೊಳ್ಳಿ. ಫೋನು ತಗೊಳ್ಳಿ, ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಪರವಾಗಿಲ್ವೇ, ಕರೆಂಟ್ ಬಿಲ್ ಕಟ್ಟೋದಕ್ಕೆ ಬೈಸ್ಕೊಂಡೆ. ಇನ್ನು ಡೆಲಿವರಿ ಬಾಯ್ ಆಗಿ ಹೆಂಗೆ ಕೆಲಸ ಮಾಡ್ತೀನಿ ಅಂತ ಡೌಟ್ ಇತ್ತು. ಶಂಕರಣ್ಣ ನಾನೇನು ಅಷ್ಟೊಂದು ದಡ್ಡನ? ಎನಿವೆ ಯು ಆರ್ ರೈಟ್, ನಾನು ಮಾಡಿದ್ದು ಹಂಗೇನೆ. ನಂಬಿ ದುಡ್ಡು ಕೊಟ್ರಿ, ಹೋಗಿ ಕಳ್ಕೊಂಬಿಟ್ಟೆ. ನೀವು ಹೇಳೋದು ಸರಿಯಾಗೇ ಇದೆ. ನಾನು ನಂಬಿ ಗಾಡಿ ಕೊಟ್ರಲ್ಲ, ತುಂಬ ಥ್ಯಾಂಕ್ಸ್. ಏನೋ ರಿಕ್ವೆಸ್ಟ್ ಮಾಡಿಕೊಂಡೆ ಅಂತ ಗಾಡಿದು ಮೊಬೈಲ್ನು ಕೊಟ್ಟೆ. ಓಹೋ, ಏನು ಮೊದಲನೇ ದಿನ 600 ರೂಪಾಯಿ ಸಂಪಾದನೆ ಮಾಡಿದ್ಯಾ? ಒಳ್ಳೇದು ಒಳ್ಳೇದು. ಈ ಕೆಲಸದಲ್ಲಿ ಮೊದಲೇ ದಿನ 2ನೇ ದಿನ ಏನು ಎಲ್ಲ ಒಂದೇ ಅಲ್ಲ ಶಂಕರಣ್ಣ? ಅದು ನಿಜಾನೇ. ನಾವು ಆಟೋ ಓಡಿಸ್ದಂಗೆ ಬಾಡಿಗೆ ಸಿಗ್ದಂಗೆ ಒಂದೊಂದು ದಿನ ಚೆನ್ನಾಗಿ ದುಡ್ಡಾಗುತ್ತೆ, ಇನ್ನೊಂದು ದಿನ ಬಿಸಿಲಲ್ಲಿ ನಿಂತು ನಿಂತು ಬೇಜಾರಾಗುತ್ತೆ. ಆದರೂ ಬೆಳಗ್ಗೆಯಿಂದ ಸುತ್ತಾಡಿ 600 ರುಪೀಸ್, ಬರೀ 600 ರೂಪಾಯಿ ಸಂಪಾದನೆ ಅಂದರೆ ಹೇಗೆ ಶಂಕರಣ್ಣ? ಅಷ್ಟೊಂದು ಒದ್ದಾಡಿ ಇಷ್ಟು ಕಡಿಮೆನಾ? ಅಯ್ಯೋ ದಡ್ಡ, ನಾವು ಒಂದೊಂದು ದಿನ ಇಡೀ ದಿನ ಗಾಡಿ ಓಡಿಸಿದ್ರು ಸರಿಯಾಗಿ ಸಂಪಾದನೆ ಆಗಲ್ಲ ಗೊತ್ತಾ? ಎಲ್ಲೋ ದೂರಕ್ಕೆ ಕರೀತಾರೆ, ಬರ್ತಾ ಖಾಲಿ ಬರಬೇಕು. ಒಂದೊಂದ್ಸಲ ಗ್ಯಾಸ್ ಪೆಟ್ರೋಲ್ ಖರ್ಚು ಹುಟ್ಟಲ್ಲ ಗೊತ್ತಾ ನಿನಗೆ? ಹೌದಾ ಶಂಕರಣ್ಣ, ಅಷ್ಟೊಂದು ಕಷ್ಟನಾ? ಮತ್ತೆ ಇನ್ನೇನು ಅನ್ಕೊಂಡಿದ್ಯಾ? ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ದುಡ್ಡಿರೋರೆ ಜಾಸ್ತಿ ಸಂಪಾದನೆ ಮಾಡೋದು. ನಮ್ದೆಲ್ಲ ಇದೇ ಹಣೆ ಬರ ಬಿಡು. ಮೊದಲನೇ ದಿನ ಇಷ್ಟೊಂದು ಸಂಪಾದನೆ ಮಾಡಿದೆಲ್ಲ, ಖುಷಿ ಪಡು. ನೋಡಪ್ಪ, ಗಾಡಿ ಬಾಡಿಗೆ ಮೊಬೈಲ್ ಬಾಡಿಗೆ ಸೇರಿ 200 ರೂಪಾಯಿ ತೊಗೊಂಡಿದ್ದೀನಿ. ಇನ್ನು 400 ರೂಪಾಯಿ ನಿಂದು ತಗೋ. ವಾವ್, 400 ರುಪೀಸ್. 1 ಲಕ್ಷ ದುಡಿಬೇಕಂದ್ರೆ 250 ಟೈಮ್ಸ್ 400 ರುಪೀಸ್ ದುಡಿಬೇಕು. ಎಸ್, ದುಡಿತೀನಿ. 250 ಟೈಮ್ಸ್ 400 ರುಪೀಸ್. ಏನು ಕನಸು ಕಾಣ್ತಿದ್ಯಾ? ಏನಿಲ್ಲ ಬಿಡಿ. ಒಳ್ಳೆ ಹುಡುಗ. ನಿಂತ್ಕೊಳ್ಳಮ್ಮ. ನಾಳೆ ಡಿಸ್ಪ್ಯಾಚ್ ಆಗ್ಬೇಕಾದ್ರೆ ಸ್ಟಾಕ್ ಸೆಕ್ಷನ್ ಕೀ ಇದು. ಮ್ಯಾನೇಜರ್ ನಿನಗೆ ಕೊಡು ಅಂತ ಹೇಳಿದ್ದಾರೆ. ಒಂದು ಇಡೀ ಬ್ಯಾಚ್ ಮೆಟೀರಿಯಲ್ ತಪ್ಪಾಗಿ ಸ್ಟಿಚ್ ಮಾಡಿರೋದಕ್ಕೆ ಮ್ಯಾನೇಜರ್ ಈ ಕೆಲಸ ವಹಿಸೋಕೆ ಹೇಳಿದ್ದಾರೆ. ಇದನ್ನ ಪನಿಷ್ಮೆಂಟ್ ಅನ್ಕೋತೀಯೋ ಅಥವಾ ಜವಾಬ್ದಾರಿ ಅನ್ಕೋತೀಯೋ ಅದು ನಿನಗೆ ಬಿಟ್ಟಿದ್ದು. ನಾಳೆ ಬೆಳಗ್ಗೆ 9:00ವರೆಗೆ ಈ ಸ್ಟಾಕ್ ಎಲ್ಲ ನಮ್ಮ ಫ್ಯಾಕ್ಟ್ರಿಯಿಂದ ಡಿಸ್ಪ್ಯಾಚ್ ಆಗಬೇಕು. ನೀನೇ ಬಂದು ಈ ಸ್ಟಾಕ್ ಸೆಕ್ಷನ್ ಕೀನ ಓಪನ್ ಮಾಡಬೇಕು. ಇದರಲ್ಲಿ ಏನೂ ಹೆಚ್ಚು ಕಮ್ಮಿ ಆಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ತಗೋ. ಅಯ್ಯೋ, ನಾಳೆ ಚಾಂದಿನಿ ಮೇಡಮ್ನ ಮೀಟ್ ಆಗ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಲೇಟಾಗಿ ಹೋಗುತ್ತಾ? ಇಲ್ಲ,
ಬೇಗ ಹೋಗಿ ಅವ್ರನ್ನ ಮೀಟ್ ಮಾಡಿ ಬೇಗ ವಾಪಸ್ ಬರಬೇಕು. ಮಹೇಶ್ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಹೇಳಿ. ನಿಮ್ಮ ಅಕ್ಕನ ಮಗ ಇವತ್ತು ಗಾರ್ಮೆಂಟ್ಸ್ ಹತ್ರ ಬಂದಿದ್ರು. ಬಂದಿದ್ನಾ? ನಾನೇ ಅಡ್ರೆಸ್ ಕೊಟ್ಟು ಕಳಿಸಿದ್ದು. ಪಾಪ ಹುಡುಗ ತುಂಬ ಆಸೆ ಪಟ್ಕೊಂಡು ಬಂದಿದ್ದ. ಅವಳಿಲ್ಲಪ್ಪ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ, ತನ್ನ ಕಾಲ ಮೇಲೆ ತಾಳು ನಿಂತ್ಕೊಳ್ಳೋದು ರೂಢಿ ಆಗಲಿ ಅಂತ ನಾನೇ ಕೆಲ್ಸಕ್ಕೆ ಕಳಿಸಿದ್ದೀನಿ ಅಂದೆ. ಪಾಪ ಹುಡುಗ ತುಂಬ ನಾಚ್ಕೋತಾನಲ್ವಾ? ದಯವಿಟ್ಟು ಅವ್ರಿಗೆ ಗಾರ್ಮೆಂಟ್ಸ್ ಹತ್ರ ಬರಬೇಡಿ ಅಂತ ಹೇಳಿ ಮಹೇಶ್ ಸರ್. ಕುಡ್ಕೊಂಡು ಬಂದು ಜಗಳ ಮಾಡಿದ್ರೆ ನನ್ನ ಕೆಲಸ ಕಳ್ಕೊಬೇಕಾಗತ್ತೆ. ಓಹೋ ಹೋ 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 ಹೋ, ನಮ್ಮ ಅಕ್ಕನ ಮಗ ಪುರುಷಿ ನೀನು ಉದ್ಧಾರ ಮಾಡ್ತಾರೆ ಗಾರ್ಮೆಂಟ್ಸ್ ಹತ್ರ ಬಂದರೆ ನಿನ್ನ ಕೆಲಸ ಹೊರಟೋಗುತ್ತಾ? ಇದು ಚೆನ್ನಾಗಿದೆ. ನೀನು ಅಲ್ಲಿ ಏನೇನೆಲ್ಲ ಮಾಡೋದು, ಕಂಪ್ಲೇಂಟ್ ನನಗೆ ಬರೋದು. ಇಲ್ಲಿ ನೋಡಿಲಿ, ನನ್ನ ಮುಖ ನೋಡ್ಕೊಂಡು ನಿನ್ನ ಕೆಲಸದಲ್ಲಿ ಇಟ್ಕೊಂಡಿರೋದು. ಇವತ್ತು ಪುರುಷಿ ಬಂದಿರೋದು ನಿನಗೆ ದೊಡ್ಡ ಕಾರಣ ಸಿಗ್ದಂಗೆ ಆಯ್ತಲ್ಲ. ಇಲ್ಲಿ ತನಕ ನೀನು ಮಾಡಿರೋ ಗನಂದರಿ ಕೆಲಸ ಎಲ್ಲ ಈಗ ಅವನ ಮೇಲೆ ಎತ್ತಕ್ಕೆ ನೋಡ್ತಾ ಇದೆಯಲ್ಲ. ನೀನು ಸರಿಯಾಗಿ ಕೆಲಸ ಮಾಡಿದೆ, ಅವನ ಮೇಲೆ ಯಾಕೆ ಹೇಳ್ತಾ ಇದೀಯಾ? ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಬೆಳಿಗ್ಗೆ ಸಾಧಾರಣ ಹೇಳಿಲ್ವಾ? ಆ ವಿಷಯ ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ಮಹೇಶ್ ಸರ್. ಆದರೆ ದಯವಿಟ್ಟು ನೀವು ಅವ್ರ ಹತ್ರ ಮಾತಾಡಿ. ಕುಡ್ಕೊಂಡು ಬಂದು ಸೆಕ್ಯೂರಿಟಿ ಹತ್ರ ಜಗಳ ಆಡ್ತಾರೆ, ಕಲ್ಲೆತ್ಕೊಂಡು ಹೊಡೆಯೋಕ್ಕೆ ಹೋಗ್ತಾರೆ, ತೂರಾಡ್ತಾರೆ. ಹೀಗೆಲ್ಲ ಮಾಡಿದ್ರೆ ಉಳಿದವ್ರ ಮುಂದೆ ನನಗೆ ಅವಮಾನ ಅಲ್ವಾ ಮಹೇಶ್ ಸರ್? ಓಹೋ ಹೋ 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 ಹೋ, ಕುಡ್ಕೊಂಡು ಬಂದ. ಕುಡ್ಕೊಂಡು ಬಂದ ಅಂತ ಎರಡೆರಡು ಸರಿ ಹೇಳ್ತಾರೆ. ಅದು ನೋಡಿದರೆ ಬೇರೆ ಏನೋ ಪ್ಲಾನ್ ಮಾಡ್ದಂಗಿದೆ. ಮೊದಲು ನೀನು ನೆಟ್ಗಿರೋದು ಕಲಿ. ಅವನು ಕುಡ್ಕ ಜಗಳ ಗಂಟ ಅಂತ ಏನೇನೋ ಕಾರಣ ಹೇಳಿ ಮದುವೆ ಮುರಿಯೋ ಪ್ಲಾನ್ ಮಾಡ್ತಾ ಇದೀಯಾ? ನಮ್ಮ ಅಕ್ಕನ ಮುಂದೆ ನಾನು ಮರ್ಯಾದೆ ತೆಗೆದು ಮದುವೆಯಿಂದ ಪಾರಾಗ್ಬೋದು ಅಂತ ಏನಾದರೂ ಅನ್ಕೊಂಡಿದ್ರೆ ಅದೆಲ್ಲ ನಿನ್ನ ಭ್ರಮೆ. ಸದ್ಯಕ್ಕೆ ಮದುವೆ ಬೇಡ ಅಂದೆ, ಅದಕ್ಕೆ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದೀಯ. ಹಾಗಂತ ಇದೇ ಸೆಟಪ್ ಪರ್ಮನೆಂಟ್ ಅಲ್ಲ. ಯಾವತ್ತೋ ಒಂದಿನ ಮದುವೆ ಆಗಲೇಬೇಕು ತಾನೆ. ಆಗ ನಮ್ಮ ಅಕ್ಕನ ಮಗನ ಜೊತೆನೆ ಮದುವೆ, ನೆನ್ಪಿಟ್ಕೋ. ಆರಾಧನವ್ರೆ, ಆರಾಧನವ್ರೆ, ಆರಾಧನವ್ರೆ. ಏನಾಯ್ತು? ಹಾಯ್, ಗುಡ್ ಈವ್ನಿಂಗ್. ಸ್ವಲ್ಪ ಟೆರೆಸಿಗೆ ಬರ್ತೀರಾ? ಈಗ್ಲಾ? ಈಗಷ್ಟೇ ಬಂದಿದ್ದೀನಿ. ಇನ್ನೂ ರಾತ್ರಿ ಅಡುಗೆ ಎಲ್ಲ ಆಗಬೇಕು. ಅಮ್ಮ ಪಾಪ ಒಬ್ಳೆ ಮಾಡ್ತಿದ್ದಾಳೆ. ನೋ, ಇಟ್ ವೋಂಟ್ ಟೇಕ್ ಮಚ್. ಈಗ ಹೋಗಿ ಬರೋದಷ್ಟೇ. ಕಮ್ ಕಮ್. ಅಯ್ಯೋ ನಿಮ್ದೇನ್ರಿ? ನನ್ಗೆ ಯಾಕೋ ಮೂಡ್ ಸರಿ ಇಲ್ಲ. ಪ್ಲೀಸ್. ನಿಮ್ಮ ಮೂಡ್ನೆಲ್ಲ ನಾನು ಸರಿ ಮಾಡ್ತೀನಿ. ಇವತ್ತು ನೀವು ತುಂಬ ಖುಷಿ ಆಗ್ತೀರಾ. ಏನೂ ಹೇಳೋ ಆಗಿಲ್ಲ, ಬನ್ರಿ. ಅಯ್ಯೋ ಬನ್ರಿ. ಏನ್ ವಿಷಯ? ಅಲ್ಲ, ನೋ, ನೀವಿವತ್ತು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ನಾನಿವತ್ತು ಡೆಲಿವರಿ ಬಾಯ್ ಆಗಿ ಕೆಲ್ಸಕ್ಕೆ ಹೋಗಿದ್ದೆ. ಇದ್ಯಾವಾಗಾಯ್ತು? ನಿನ್ನೆ ತನಕ ಗೊತ್ತೇ ಇರ್ಲಿಲ್ಲ. ಮತ್ತೆ ನೆನ್ನೆ ನೀವು ಹೇಳಿದ್ರಲ್ಲ,
ಸಂಪಾದನೆ ಮಾಡಬೇಕು, ಸಾಲ ತೀರಿಸ್ಬೇಕು ಅಂತ. ಏನಾದರೂ ಮಾಡಬೇಕಲ್ಲ ಶಂಕರಣ್ಣ ಅಂದೆ. ಅವರೇ ಈ ಐಡಿಯಾ ಕೊಟ್ಟರು. ಅವ್ರದ್ದೇ ಬೈಕು, ಅವ್ರದ್ದೇ ಮೊಬೈಲ್. ಐ ಹರ್ನ್ $600. ಅದರಲ್ಲಿ ₹400 ನನ್ನ ಶೇರು. ₹400 ಪರವಾಗಿಲ್ವೇ? ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್ ಯಾಕೆ, ಇದು ನನ್ನ ಫಸ್ಟ್ ಅನ್ನಿಂಗ್ಸ್ ಅಲ್ಲ. ಚಾಂದಿನಿ ಮೇಡಮ್ಗೆ ಹೂ ಕೊಟ್ವಲ್ಲ, ಆಗಲೇ ನನ್ನ ಫಸ್ಟ್ ಅನ್ನಿಂಗ್ಸ್ ಆಗೋಗಿದೆ. ಅದಾಗಿದ್ದು ನಿಮ್ಮಿಂದಲೇ. ಸೊ ನನ್ನ ಮೊದಲನೇ ಗಿಫ್ಟ್ ನಿಮಗೆ. ನೀವು ಸಂಪಾದನೆ ಮಾಡಿರೋ ಬಗ್ಗೆ ನನಗೆ ಖುಷಿ ಇದೆ. ಆದರೂ ನೋ, ನನಗೆ ಗೊತ್ತು ನೀವೇನು ಹೇಳಕ್ಕೆ ಬಂದಿರಿ ಅಂತ. ಕೆಂಪಮ್ಮಜ್ಜಿ ₹200 ಸಾಲ ತೀರಿಸಿದ್ದೀನಿ. ನಿಮ್ಮ ಸಾಲ ತೀರ್ಸೋಕ್ಕೆ ಇನ್ನೂ ಜಾಸ್ತಿ ದುಡಿಬೇಕು. ನಾನು ದುಡಿತೀನಿ. 3500 ಸಾಲನೂ ತೀರಿಸ್ತೀನಿ. ಲಕ್ಷನೂ ದುಡಿತೀನಿ. ರಾಜ್ ವೋಂಟ್ ಸ್ಟಾಪ್ ಫ್ರಮ್ ನೌ. ನೀವು ಹೀಗೆ ಉತ್ಸಾಹದಲ್ಲಿ ಹೇಳ್ತಿದ್ರೆ ಒಂದು ಸೆಕೆಂಡ್ ನನ್ನ ಪ್ರಾಬ್ಲಮ್ ಎಲ್ಲ ಮರ್ತೋಯ್ತು. ಈ ಉತ್ಸಾಹ ನಾಳೆನೂ ಇರಲಿ. ಅಫ್ಕೋರ್ಸ್ ಇದೇ ಉತ್ಸಾಹ ಇವತ್ತು ಇರುತ್ತೆ, ನಾಳೆನೂ ಇರುತ್ತೆ, ನಾಳಿದ್ದು ಇರುತ್ತೆ. ನೋ ಬಡಿ ಕ್ಯಾನ್ ಸ್ಟಾಪ್ ಮಿ ದಿಸ್ ಟೈಮ್. ನೋಡಿ, ನಾನು ಹೇಳಿರ್ಲಿಲ್ವಾ ನಿಮ್ಮ ಮೂಡ್ ಚೇಂಜ್ ಆಗುತ್ತೆ ಅಂತ. ನಗು ಅಳು ಎರಡೂ ಒಬ್ಬರಿಂದ ಒಬ್ರಿಗೆ ಹರಡುತ್ತಂತೆ. ನಿಮ್ಮ ಉತ್ಸಾಹ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಇದೇ ಉತ್ಸಾಹ ನನಗೂ ಬರಲಿ. ವಾಟ್ ಆರ್ ಯು ಸೇಯಿಂಗ್? ನೀವೇ ನನಗೆ ಇನ್ಸ್ಪಿರೇಷನ್. ನೆನ್ನೆ ನೀವು ಹೇಳಿದ್ದಕ್ಕೆ ಇಮಿಡಿಯೇಟ್ ಆಗಿ ಕೆಲಸ ಹುಡುಕಿದ್ದೀನಿ. ಬರೀ ಇದೊಂದೇ ಅಲ್ಲ ರೀ, ನನಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಎಷ್ಟೆಲ್ಲ ಕಷ್ಟ ಇದೆ. ಆದರೂ ನೀವು ಎಷ್ಟು ಧೈರ್ಯವಾಗಿರ್ತೀರಾ. ಏನೋ ನೀವು ಹಾಗೆ ಹೇಳ್ತೀರಿ, ಕೆಂಪಮ್ಮಜ್ಜಿನೂ ಹಾಗೆ ಹೇಳ್ತಾರೆ. ಆದರೆ ನನ್ನ ಬಗ್ಗೆ ನನಗೆ ಆಗ ಅನ್ನಿಸ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ದಾರಿ ಬದಲಾಗ್ತಿದೆ ಅನ್ನಿಸ್ತಿದೆ. ಇದ್ದಕ್ಕಿದ್ದ ಹಾಗೆ ಸೋತೋದೆ ಅನ್ನಿಸ್ತಿದೆ. ಎಲ್ಲನೂ ಮುಗ್ದೋಯ್ತು ಅಂತಲೂ ಅನ್ನಿಸ್ತಿದೆ. ನೋಡಿ, ಕಷ್ಟ ಎಲ್ಲ ಮುಗ್ದೋಯ್ತು. ಇನ್ಯಾವತ್ತೂ ಬೇಜಾರಾಗಬಾರ್ದು. ಮೊದಲು ಈ ಗಿಫ್ಟ್ ತೊಗೊಳ್ಳಿ. ಅರೆ, ಕೆಂಪಮ್ಮಜ್ಜಿ ಲೋನ್ ತೀರಿಸಿದ್ದೀನಿ. ಇದು ಸಾಲದಲ್ಲಿ ತೊಗೊಂಡಿರೋದಲ್ಲ, ನನ್ನ ಸ್ವಂತ ದುಡ್ಡಲ್ಲಿ ತೊಗೊಂಡಿರೋದು. ಅಟ್ಲೀಸ್ಟ್ ಕೆಂಪಮ್ಮಜ್ಜಿ ಸಾಲ ತೀರಿಸಾದ್ಮೇಲೆ ತೊಗೋತೀನಿ ಅಂತ ಹೇಳಿದ್ದೀರಾ. ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ಈಗ ನಿಮ್ಮ ಮಾತು ನೀವು ಉಳಿಸ್ಕೋಬೇಕಲ್ವಾ? ತಗೊಳ್ಳಿ. ಥ್ಯಾಂಕ್ಸ್ ಫಾರ್ ದ ಇನ್ಸ್ಪಿರೇಷನ್. ಬೆಸ್ಟ್ ವಿಶಸ್ ಫಾರ್ ಯು. ಥ್ಯಾಂಕ್ ಯು. ನನಗೂ ಬೆಸ್ಟ್ ವಿಶಸ್ಸೇ ಬೇಕಾಗಿತ್ತು. ನಾಳೆ ನಾನು ಚಾಂದಿನಿ ಮೇಡಮ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಓ, ಆ ಫ್ಲವರ್ ಲೇಡಿನಾ? ನೀವೀಗೆ ಫ್ಲವರ್ ಲೇಡಿ ಅನ್ನೋದನ್ನ ಯಾರಾದರೂ ಕೇಳಿಸ್ಕೊಂಡ್ರೆ ಯಾರು ಹೂ ಮಾರು ಹೆಂಗಸು ಅನ್ಕೋತಾರೆ. ಹಾಗೆ ನೋಡಿದ್ರೆ ನಾವೇ ಅವ್ರಿಗೆ ಹೂ ಮಾರಿರೋದು. ನಾನೇ ಫ್ಲವರ್ ಗರ್ಲ್. ಹಾಗಿದ್ರೆ ನಾನು ಫ್ಲವರ್ ಬಾಯ್.